ನೋಡಿ ಫ್ರೆಂಡ್ಸ್, ನಾವೀಗ ನಮ್ಮ ಹಳ್ಳಿಯಾದಂಥ ರಾಮನಗರದಲ್ಲಿ ಊರಿಗೆ ಹಬ್ಬಕ್ಕೆ ಬಂದಿದ್ದೋ. ಹಾಗೆ ಬಂದಾಗ ನಮಗೆ ಒಂದು ನಮ್ಮ ತೋಟನ ವಿಸಿಟ್ ಮಾಡಿ ಒಂದು ವಾಕ್ ಮಾಡಿ ಬರದೇ ಇದ್ರೆ ಸಮಾಧಾನ ಇರಲ್ಲ. ನೋಡಿ, ಆಗಲೇ ಮಾವಿನಕಾಯಿ ಬರ್ತಿದ್ದಾವೆ. ಸೊ ಇನ್ನೊಂದು ತಿಂಗಳು ಹೋದರೆ ನಮಗೆ ಮಾವಿನ ಹಣ್ಣಿನ ಹಬ್ಬ ಶುರುವಾಗುತ್ತೆ. ಸೊ ಇದೇ ನಮ್ಮ ಚಿಕ್ಕದಂತ ಮಾವಿನ ತೋಟ. ಸುಮಾರೊಂದು ಇಲ್ಲಿ 100 ಗಿಡಗಳಿದ್ದಾವೆ. ಮತ್ತೊಂದು ಕಡೆ 1000 ಗಿಡಗಳಿದ್ದಾವೆ. ಅಲ್ಲಿ ತುಂಬ ದೂರ ಇರೋದು ಹೋಗೋಕ್ಕಾಗಲಿಲ್ಲ, ಅದು ಚಿಕ್ಕದಾದ ಗಿಡಗಳು. ಸೊ ಮುಂದೆ ನಾವು ಇದೇ ತೋಟದಲ್ಲಿ ಮನೆ ಕಟ್ಗಳು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಪರಿಸರ ಮಧ್ಯದಲ್ಲಿ ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಗಾಳಿ ತಗೊಂಡು ಹೆಂಗಿರುತ್ತೆ ಜೀವನ ಅಲ್ವಾ. ನೋಡಿ, ಈಗ ಹೇಗೆ ಮಾವಿನಕಾಯಿ ಸಣ್ಣದಾಗಿ ಬಿಡ್ತಿದ್ದಾವೆ. ನಮಗಂತೂ ಮಾವಿನ ಹಣ್ಣಿಗೆ ಬರನೇ ಇರೋದಿಲ್ಲ. ನಮಗೆ ತಿಂದು ಸಾಕಾಗ್ಬಿಟ್ಟಿರ್ತದೆ, ಅಷ್ಟು ಮಾವಿನ ಹಣ್ಣು ಇರ್ತವೆ. ನೋಡಿ, ಹಾಗೆ ಬಂದರೆ ಇದು ಹಲಸಿನ ಮರ. ಈ ಹಲಸಿನ ಮರ ಇಲ್ಲ ಅಂದ್ರೂ ಒಂದು 80 ವರ್ಷದಿಂದ ಹಲಸಿನ ಮರ ಇದೆ. ಇದು ಬಂದು ನಮ್ಮ ತಾತ ಮುತ್ತಾತ ಅವರ ತಾತ ಹಾಕಿರುವಂಥ ಮರ. ಇನ್ನೂ ಇದು ತುಂಬ ನಾಟಿ ಹಲಸಿನ ಹಣ್ಣು, ತುಂಬ ರುಚಿಕರವಾಗಿರುತ್ತೆ. ಸೊ ನಮಗೆ ಹಲಸಿನ ಹಣ್ಣಿಗೂ ಬರ ಇಲ್ಲ ಸೀಸನಲ್ಲಿ ತಿನ್ನೋಕ್ಕೆ. ಸೊ ನೋಡಿ, ಬಟ್ ಲಾಸ್ಟ್ ಇಯರ್ ಮಳೆ ಬಂದು ಜೋರಾಗಿ ಒಂದು ಕೊಂಬೆ ಮುರಿದೋಯ್ತು, ಒಂದು ಸೈಡು ದೊಡ್ಡ ಕೊಂಬೆ. ಸೊ ಈಗ ಇರೋದ್ರಲ್ಲೇ ಮರ ಅಷ್ಟೋ ಫಲ ಕೊಡ್ತಿದೆ, ನಾಟಿ ಫಲ. ಸೊ ನಮಗೆ ಬೇಸಿಗೆ ಬತ್ತಂದರೆ ಮಾವಿನ ಹಣ್ಣು ಜೊತೆಗೆ ಹಲಸಿನ ಹಣ್ಣು ತಿನ್ನೋ ಒಂದು ಭಾಗ್ಯ ನಮ್ಮ ಹಿರಿಯರು ಕೊಟ್ಟೋಗಿದ್ದಾರೆ. ಸೊ ಇದೆ ನಮ್ಮ ಮಾವಿನ ತೋಟ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದೇ ನಮ್ಮ ಮಾವಿನ ತೋಟ. ಇಲ್ಲೊಂದು 100 ಗಿಡಗಳಿದೆ ಅಷ್ಟೇ. ಮತ್ತೊಂದು ಕಡೆ 1000 ಗಿಡ ಇದೆ. ಸೊ ಅಲ್ಲಿ ಭಾಳ ದೂರ ಇರೋದ್ರಿಂದ ಹೋಗೋಕ್ಕಾಗಲ್ಲ. ಇದು ಸಮೀಪವಾಗಿ ಮನೆಗೆ ಹತ್ರ ಇದೆ, ರೋಡ್ ಸೈಡಲ್ಲೇ. ಸೊ ಹಾಗಾಗಿ ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ರಿಗೂ ಯುಗಾದಿ ಹಬ್ಬ ಮುಗಿದಿದೆ, ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್. ಥ್ಯಾಂಕ್ ಯು.